ಕೂತ್ಕೊಂಡು ಊರವ್ರದೆಲ್ಲ ಭವಿಷ್ಯ ಹೇಳ್ತಿದ್ದ ಕಮಲಾಕರ್ ಭಟ್ ಅನ್ನೋ ಜ್ಯೋತಿಷಿ ಅದ್ಯಾರೋ ಸುಚಿತ್ರಾ ಅನ್ನೋ 2 ಮಕ್ಳಿರೋ ಆಂಟಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ಒಂದು ಕೊಲೆನೂ ಮಾಡಿ ಆಮೇಲೆ ತಲೆನೂ ಮಾರಿಸ್ಕೊಂಡು ಇವಾಗ ಅರೆಸ್ಟ್ ಆಗ್ಬಿಟ್ಟೈತೆ. ಈ ಕಮಲಾಕರ್ ಭಟ್ರು ಇದಾರಲ್ಲ, ಇವಪ್ಪ ಡೈಲಿ ಬೆಳಗ್ಗೆ ಎದ್ದು ಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳ್ತಿದ್ರಪ್ಪ. ಇದು ಯಾಕೆ ಹಿಂಗೆ ಮಾಡ್ಕೊಳ್ತೋ ಏನೋ. ಈ ನಾಗರಬಾವಿ ಕಡೆ ಒಂದು ಆಫೀಸ್ ಮಾಡ್ಕೊಂಡಿತ್ತು, ಭವಿಷ್ಯ ಹೇಳ್ತೀನಿ, ಪೂಜೆ ಮಾಡಿಸ್ತೀನಿ, ಆಶ್ರಮ ಮಾಡಿದ್ದೀನಿ ಅಂತ ಓಡಾಡ್ತಿತ್ತು. ಇವಾಗ ನೋಡಿದ್ರೆ ಆಂಟಿಗೋಸ್ಕರ ಕೊಲೆನೇ ಮಾಡ್ಬಿಟ್ಟೈತೆ. ಈ ಕಮಲಾಕರ್ ಭಟ್ ಅನ್ನೋ ಗುಬ್ಬಚ್ಚಿ ಗಾತ್ರದ ಆತ್ಮ ಉತ್ತರ ಕರ್ನಾಟಕ ಜಿಲ್ಲೆಯ ಸಿದ್ದಾಪುರದ್ದು. ಅದ್ಯಾರೋ ಸುಚಿತ್ರಾ ಅಂತೆ, ಅವಮ್ಮನ ಜೊತೆ ಇದು ಅಕ್ರಮವಾಗಿ ಸಂಬಂಧ ಇಟ್ಕೊಂಡ್ಬಿಟ್ಟಿತ್ತಂತೆ. ಆ ಆಂಟಿಗೆ ಆಲ್ರೆಡಿ ಮಹೇಶ್ ನಾಯಕನ ಜೊತೆ ಮದುವೆ ಆಗಿ 2 ಮಕ್ಕಳು ಇದಾವಂತೆ. ಅಂತ ಆಂಟಿ ಜೊತೆಗೆ ಈ ಕಮಲಾಕರ್ ಭಟ್ರಿಗೆ ಲವ್. ಹಂಗೆ ಸುಮ್ಮನೆ ಲವ್ ಮಾಡ್ಕೊಂಡಿದ್ದಿದ್ರೆ ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿವೇನೋ. ಇವ್ರ ಲವ್ ಯದ್ವಾತದು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟೈತೆ. ಇವಾಗ ತಾನೇ ಕಾಲೇಜಿಗೆ ಸೇರ್ಕೊಂಡಿರೋ ಹುಡುಗರು ಹುಡುಗಿರು ಲವ್ ಮಾಡ್ತಾರಲ್ಲ, ಆ ರೇಂಜಿಗೆ ಲವ್ ಮಾಡೋದಕ್ಕೆ ಹೋಗ್ಬಿಟ್ಟವೆ. ಎರಡೂ ಸೇರ್ಕೊಂಡು ಟ್ರಿಪ್ ಮಾಡೋದೇನು, ರೀಲ್ಸ್ ಮಾಡೋದೇನು, ಫೋಟೋ ಹೊಡ್ಕೊಳ್ಳೋದೇನು, ಅಬ್ಬಬ್ಬಬ್ಬಬ್ಬ ಕಂಟ್ರೋಲ್ಗೆ ಸಿಗದಂಗೆ ಲವ್ ಮಾಡ್ಬಿಟ್ಟವೆ. ಇತ್ತೀಚೆಗೆ ಈ ಸುಚಿತ್ರನ್ ಜೊತೆ ಮೈ ಫ್ಯಾಮಿಲಿ ಅಂತ ರೀಲ್ಸ್ ಬೇರೆ ಮಾಡಿ ಹಾಕೊಂಡ್ಬಿಟ್ಟೈತೆ ಈ ಕಮಲಾಕರ್ ಭಟ್. ಇವರ ಚಿಂಗರು ಬೆಲೆ ಆಟಗಳನ್ನ ನೋಡಿ ಈ ಸುಚಿತ್ರ ಅವ್ರ ಮಗಳಿಗೆ ರೋಸ್ ಹೋಗ್ಬಿಟ್ಟೈತೆ. ಇವರು ಈ ರೇಂಜಿಗೆ ಚಳಿ ಕಾಯಿಸ್ಕೊಂಡ್ರೆ ಆ ಮಗ ತಾನೇ ಎಷ್ಟು ಅಂತ ನೋಡುತ್ತೆ. ಸೀದಾ ಹೋಗ್ಬಿಟ್ಟು ಅವ್ರ ಅಪ್ಪ ಮಹೇಶ್ ನಾಯಕನಿಗೆ ಎಲ್ಲ ವಿಷಯ ಹೇಳ್ಬಿಟ್ಟೈತೆ. ಅವಯ್ಯ ಮಗಳನ್ನ ಕರ್ಕೊಂಡು ಸೀದಾ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ. ನೋಡಿ ಸರ್, ನನ್ನ ಹೆಂಡತಿ ಈ ಸ್ವಾಮೀಜಿ ಸೇರ್ಕೊಂಡು ಇಂಥ ಆಟ ಆಡ್ತವ್ರೆ, ಇವ್ರು ನಮ್ಮ ಮಾತು ಕೇಳೋ ಲೆವೆಲ್ನಲ್ಲಿ ಇಲ್ಲ, ನೀವೇ ಕರೆದು ಬುದ್ಧಿ ಕಲಿಸಿ ಅಂತ. ಈ ಕಂಪ್ಲೇಂಟ್ ಕೊಟ್ಟ ವಿಷಯ ಗೊತ್ತಾಗ್ತಿದ್ದಂಗೆ ಈ ಸ್ವಾಮಿಗಳು ರೋಜ್ಗೆದ್ದು ಬಿಟ್ಟವ್ರೆ. ಈ ಸುಚಿತ್ರಾ ಅವ್ರ ಅಪ್ಪ ಲೋಕನಾಥ್ ಇನ್ನೊಂದಷ್ಟು ಜನನ ಗ್ಯಾಂಗ್ ಕೊಟ್ಕೊಂಡ್ಬಿಟ್ಟು ಬಂದೇ ಬಿಟ್ಟವ್ರೆ. ಈ ಮಹೇಶ್ ನಾಯಕ, ಅವ್ರ ಬ್ರದರ್ ವಸಂತ್ ನಾಯಕ, ಕುಮಾರ ಇವ್ರ ಮೇಲೆ ಅಟ್ಯಾಕು ಮಾಡ್ಬಿಟ್ಟವ್ರು ಎಲ್ಲ ಸೇರ್ಕೊಂಡು. ಈ ಜಗಳದಲ್ಲಿ ಮಹೇಶ್ ನಾಯಕನಿಗೆ ಕುಮಾರನಿಗೆ ಒಂದಷ್ಟು ಗಾಯಗಳಾಗಿದ್ದಾವೆ. ಈ ವಸಂತ್ ನಾಯಕ ಅವನು ಸೊತ್ತೆ ಹೋಗ್ಬಿಟ್ಟವನೆ. ಇವ್ನು ಸತ್ ಕೂಡಲೇ ಕಮಲಾಕರ್ ಭಟ್ನ ಗ್ಯಾಂಗ್ ಎಲ್ಲ ಎಸ್ಕೇಪು ಓಡೋಗ್ಬಿಟ್ರು. ಪೊಲೀಸರು ಬಿಟ್ಬಿಡ್ತಾರ. ಈ ಶಿವಮೊಗ್ಗದಲ್ಲಿ 3 ಜನನ್ನ, ಈ ಸಿದ್ದಾಪುರದಲ್ಲಿ ಒಂದು 4 ಜನ ಬಚ್ಚಿಟ್ಕೊಂಡಿದ್ದಾರೆ ಅಂತ ಇವ್ರನ್ನೆಲ್ಲ ಹಿಡ್ಕೊಂಡು ಬಂದು ಕೂರಿಸ್ಕೊಂಡವ್ರು. ಈಗ ಅಲ್ಲ, ಈ ಸ್ವಾಮಿಗಳಿಗೆ ಯಾಕೆ ಬೇಕಿತ್ತಿದಲ್ಲ ಅಂತೀನಿ. ಅದು ಯಾವುದೋ ಶಿವಮೊಗ್ಗದ ಸುಚಿತ್ರಾ ಆಂಟಿ ಜೊತೆ ಸವಾಸ ಮಾಡಿದ್ದು ಅಲ್ಲದೆ ಈ ಗ್ಯಾಂಗ್ ಕೊಟ್ಕೊಂಡು ಹೋಗಿ ಫೈಟಿಂಗ್ ಮಾಡಿ ಅದು ಯಾವುದೋ ಒಂದು ಜೀವ ತೆಗೆದು ಇದೆಲ್ಲ ಬೇಕಿತ್ತ ಸ್ವಾಮಿಗಳಿಗೆ? ಛೇ ಛೇ ಛೇ.